ಯೇಸುವಿನ ನಾಮ ಇಂಪಾದ ನಾಮ ಎಂದು ಡಾಕ್ಟರ್ ಸತೀಶ್ ಕೆ ಅವರು ಹೇಳಿದರು. ಅವರು ಚಳ್ಳಕೆರೆ ನಗರದ ಅಂತ್ಯಕಾಲ ಪ್ರಾರ್ಥನಾ ಮಂದಿರದಲ್ಲಿ 2ನೇ ತಿಂಗಳಿನ ಮೊದಲನೇ ವಾರದಲ್ಲಿ ಭಾನುವಾರ ಆರಾಧನೆ ನಡೆಯಿತು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಈ ಲೋಕದ ಜೀವನದ ಪ್ರಯಾಣದಲ್ಲಿ ನಾವಿರುವಾಗ ಅನೇಕ ಸವಾಲುಗಳು, ನಮಗೆ ಭಯಗಳು ಉಂಟಾಗುತ್ತವೆ. ಸೈತಾನನು ಸುಳ್ಳುಗಳನ್ನು ಹೇಳಿ ನಿಮಗೆ ಭಯಪಡಿಸ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ವರದಿ ಹರೀಶ್ ನಾಯಕನಹಟ್ಟಿ. ಸಂಧಿಸಲಿಕ್ಕೆ ದೇವರು ಸರ್ವ ಶಕ್ತನಾಗಿದ್ದಾನೆ. ಈ ಲೋಕದ ಜೀವನದ ಪ್ರಯಾಣದಲ್ಲಿ ನಾವಿರುವಾಗ ಅನೇಕ ಸವಾಲುಗಳು, ಅನೇಕ ತರವಾದಂತ ಭಯಗಳು ನಮಗೆ ಉಂಟಾಗುವಂಥದ್ದಾಗಿರುತ್ತದೆ. ನಾಳೆ ಏನ್ ಮಾಡೋಣ, ಮುಂದೆ ಏನ್ ಮಾಡೋಣ, ಹೇಗೆ ನನ್ನ ಜೀವನ, ಹೇಗೆ ನನ್ನ ಮಕ್ಕಳ ಜೀವನ, ಹೇಗೆ ನನ್ನ ಭವಿಷ್ಯತ್ತಿರ್ಬೋದು, ಮುಂದೆ ನನಗೆ ಕೆಲಸ ಏನಾಗ್ಬೋದು, ಮುಂದೆ ಬಂದ ಕಾಯಿಲೆಯಿಂದ ನನಗೇನಾಗ್ಬೋದು ಎಂಬ ರೀತಿಯಂತ ಅನೇಕ ಸವಾಲುಗಳು ನಮ್ಮ ಈ ಲೋಕದಲ್ಲಿ ಇರುವಂಥದ್ದಾಗಿರುತ್ತದೆ. ಆಗೆಲ್ಲ ನಾವು ನೆನಪು ಮಾಡಿಕೊಳ್ಳಬೇಕಾಗಿರೋದು ಏನಪ್ಪ ಅಂದ್ರೆ, ಏನು ಸೈತಾನನು ಸುಳ್ಳುಗಳನ್ನ ಹೇಳಿ ನಿಮ್ಮನ್ನ ಭಯ ಹುಟ್ಟಿಸುತ್ತಾನೋ ಅವಾಗೆಲ್ಲ ನೀವು ಮಾಡಬೇಕಾಗಿರೋದಂದ್ರೆ, ಇಲ್ಲ ಯೆಹೋವ ಈರೆ, ನನ್ನ ಅಗತ್ಯಗಳನ್ನು ದೇವರು ಬಲ್ಲವನಾಗಿದ್ದಾನೆ. ಆತನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ನನ್ನ ವಿಷಯದಲ್ಲಿ ನನ್ನ ಅಗತ್ಯಗಳನ್ನು ದೇವರು ಏನ್ ಮಾಡಿದ್ದಾನೆ, ಶಿಲುಬೆಯಲ್ಲಿ ಆತನು ಪೂರೈಸಿದಾನೆ. ಎಲ್ಲ ಬೈಬಲ್ ದೇವ್ರ ವಾಕ್ಯ ಸ್ವಾಮಿ ಹೇಳಿದ್ರು, ತೀರಿತು, ನಾನು ನಿನಗೆ ಏನು ಮಾಡಬೇಕಾಗಿದ್ಯೋ ಅಥವಾ ನಿನ್ನ ಕುಟುಂಬಕ್ಕೆ ಏನು ಮಾಡಬೇಕಾಗಿದೆಯೋ, ನಿನ್ನ ಸಂತತಿಗೆ ಏನು ಮಾಡಬೇಕಾಗಿದೆಯೋ, ನಾನು ಎಲ್ಲವನ್ನ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದೇನೆ. ಅದಕ್ಕೆ ಆ ಯೆಹೋವ ಈರೆ ಎಂಬುದು ಅವತ್ತಿಗೆ ಮಾತ್ರವಲ್ಲ, ಇಂದಿನವರೆಗೂ. ನೀವು ನಾಳೆ ಎದ್ದೇಳುವಾಗ ಅವತ್ತಿನವರೆಗೂ, ನಾಳಿದ್ದು ಎದ್ದೇಳುವಾಗ ನಾಳಿದುವರೆಗೂ, ಮುಂದಿನ ವರ್ಷ ಬರುವಾಗ ಮುಂದಿನ ವರ್ಷದವರೆಗೂ, ಏಸು ಬರುವ ತನಕವೂ ಆತನ ವಾಗ್ದಾನಗಳು ಹೌದೆಂಬುದಾಗಿ, ಆಮೇನ್ ಎಂಬುದಾಗಿ ನಂಬುವವರಿಗೆ ಫಲಿಸುವಂತದಾಗಿ ಕಾಣಲ್ಪಡ್ತದೆ. ಪಾಸ್ಟ್ರೆ, ನಾನು ಎಷ್ಟೋ ನಂಬಿ ನೋಡ್ತೀನಿ, ಆದ್ರೆ ಯಾವುದು ಫಲಿಸ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾ ಇಲ್ಲ. ವಾಗ್ದಾನಗಳೇನೋ ಚೆನ್ನಾಗಿದೆ, ಆದ್ರೆ ನನ್ನ ಜೀವನದಲ್ಲಿ ಆ ವಾಗ್ದಾನಗಳು ನೆರವೇರಬೇಕಾದ್ರೆ ನಾನು ಏನ್ ಮಾಡಬೇಕು? ಏನಲ್ಲ, ನೀನು ಮಾಡಬೇಕಾಗಿರೋದು ವಾಗ್ದಾನಗಳನ್ನ ನೆನೆಸಿ, ವಾಗ್ದಾನಗಳನ್ನು ಹೇಳಿದಾತನ ಮೇಲೆ ನಂಬಿಕೆ ಇಟ್ಟು, ವಾಗ್ದಾನ ಮಾಡಿದಾತನನ್ನ ಎಡೆಬಿಡದೆ ವಾಗ್ದಾನಕ್ಕಾಗಿ ಸ್ತೋತ್ರ ಎಂಬುದಾಗಿ ಆತನನ್ನ ಏನ್ ಮಾಡಬೇಕು? ಘನಪಡಿಸ್ತಾನೇ ಇರ್ಬೇಕು. ಘನಪಡಿಸುತ್ತಿರ್ಬೇಕಾದ್ರೆ ಕರ್ತನ ವಾಗ್ದಾನ ನಿಮ್ಮಲ್ಲಿ ಅದು ನೆರವೇರುವಂತದಾಗಿ ಕಾಣಪಡ್ತದೆ. ಪ್ರೇರೆ, ಅಬ್ರಾಮನು ದೇವರು ವಾಗ್ದಾನ ಮಾಡಿದನ್ನ ನೆನೆಸಿ ಆತನು ದೇವರನ್ನ ಕೊಂಡಾಡಿದವನಾಗಿ, ಘನಪಡಿಸಿದವನಾಗಿ, ದೇವರನ್ನ ಮಹಿಮೆ ಪಡಿಸಿದವನಾಗಿ ಕಾಣಲ್ಪಟ್ಟನು. ಆತನು ಗುಣಗುಟ್ಟಲಿಲ್ಲ, ನಡಿಲುವಂತ ಎಂಬುದಾಗಿ ಅನುಮಾನ ಪಡಲಿಲ್ಲ, ಯೋಚಿಸಲಿಲ್ಲ ಅದು ಆಗುತ್ತಾ ಇಲ್ವ ಎಂಬುದಾಗಿ. ಒಂದು ವೇಳೆ ಪ್ರಿಯರೇ, ಇವತ್ತು ನಮಗೆ ಮಾನವರಾದ ನಾವು ಯೋಚನೆ ಬರಬಹುದು, ಮನಸ್ಸಲ್ಲಿ ಆಲೋಚನೆ ಬರಬಹುದು, ಸಂದೇಹ ಬರಬಹುದು, ಅಪನಂಬಿಕೆ ಬರಬಹುದು. ಆದರೂ ನಾವು ಮಾಡಬೇಕಾಗಿರೋದೇನೆಂದ್ರೆ, ಅಪನಂಬಿಕೆಗೆ ಸ್ಥಳವನ್ನು ಕೊಡದೆ ವಾಗ್ದಾನ ಮಾಡಿದಾತನ ಮೇಲೆ ವಿಶ್ವಾಸವಿಟ್ಟು ವಾಗ್ದಾನಕ್ಕಾಗಿ ಏನ್ ಮಾಡಬೇಕು? ನಾನು ಆಗ್ಲೇ ಹೇಳಿದಾಗೆ ಸ್ತೋತ್ರ. ಎಲ್ಲರೂ ಹೇಳ್ರಿ, ಏನ್ ಮಾಡಬೇಕು? ಸ್ತೋತ್ರ. ದೇವರೇ, ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಪ್ರತಿ ದಿನ ಎದ್ದೇಳುವಾಗ ಸ್ತೋತ್ರ, ಪ್ರತಿ ದಿನ ಅಲ್ಲುಜುವಾಗ ದೇವರೇ ಯೆಹೋವ ಈರೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀವು ಕೆಲಸಕ್ಕೆ ಹೋಗುವಾಗ ಯೆಹೋವ ಈರೆ, ಸಾಲಗಾರನು ಬರುವಾಗ ಯೆಹೋವ ಈರೆ, ಅನಾರೋಗ್ಯಗಳು ಬರುವಾಗ ಆರೋಗ್ಯವನ್ನು ಒದಗಿಸುವಾತ ನೀನು ಯೆಹೋವ ಈರೆ ಎಂಬುದಾಗಿ ಪ್ರತಿ ದಿನ ಹೇಳ್ತಾ ನಿನ್ನ ಬಾಯಲ್ಲಿ ಜೀವವು ಮರಣವಿದೆ. ನಿನ್ನ ಬಾಯಿಂದ ಅರಿಕೆ ಮಾಡಿ ನೀನು ಹೇಳುವಾಗ ಆ ವಾಕ್ಯವು ಹಾಗೆಯೇ ಹೇಳುವಂತದಾಗಿದೆ. ಇವತ್ತು ನಾವು ನಾಶವಾಗುವುದು ನಮ್ಮ ಬಾಯಿಂದಲೇ, ಬದುಕುವುದು ಬಾಯಿಂದಲೇ, ರಕ್ಷಣೆ ಹೊಂದಿದ್ದು ಬಾಯಿಂದಲೇ, ರಕ್ಷಣೆ ಹೊಂದದೆ ಹೋಗುವುದು ಬಾಯಿಂದಲೇ. ಕೆಲವರು ಹೇಳ್ತಾರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಸ್ವೀಕರಿಸಿಕೊಂಡ್ರೆ, ನನಗೆ ಯೇಸು ಬೇಡ, ನನಗೆ ಯೇಸು ಅವಶ್ಯಕತೆ ಇಲ್ಲ ಅಂತ ಹೇಳುವಾಗ ಅವರು ನಾಶವಾಗುವುದು ಯಾವುದರಿಂದ? ಬಾಯಿಂದ ನಾಶವಾಗ್ತಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಇವತ್ತು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಸ್ವೀಕರಿಸಿಕೊಂಡ್ವಿ. ಹೇಗೆ? ಬಾಯಿಂದ ಅರಿಕೆ ಮಾಡಿದ್ವಿ. ಯೇಸು ಕ್ರಿಸ್ತನನ್ನ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಬಾಯಿಂದ ಅರಿಕೆ ಮಾಡೋದ್ರ ಮೂಲಕವಾಗಿ ರಕ್ಷಣೆ ಉಂಟಾಗುತ್ತೆ ಎಂದು ಹೇಳಿದಾಗೆ, ಈ ವಾಗ್ದಾನಗಳನ್ನು ಸಹ ನೀವು ಅಂಗೀಕರಿಸಿಕೊಂಡು ಬಾಯಿಂದ ಅರಿಕೆ ಮಾಡಬೇಕು.
ದೇವರಿಗೆ ಹೇಳೋದಲ್ಲ, ಇದು ನಿಮಗೆ ನೀವು ಕೇಳುವಂತೆ, ನಿಮ್ಮ ಕಿವಿಗಳಲ್ಲಿ ಬೀಳುವಂತೆ, ನಿಮ್ಮ ಮನಸ್ಸಲ್ಲಿ ನಾಟುವಂತೆ ವಾಗ್ದಾನಗಳನ್ನ ಭಾನುವಾರ ಒಂದು ದಿನ ಚರ್ಚೆಲೆದ್ದು ನಿಂತ್ಬಿಟ್ಟು ಓದ್ಬಿಟ್ಟು ಅರಿಕೆ ಮಾಡಿ ಹೋಗ್ಲಿಕ್ಕಾಗಿ ದೇವರು ಕೊಡಲಿಲ್ಲ. ಪ್ರತಿ ದಿನ ವಾಗ್ದಾನಗಳನ್ನ ನೆನೆಸಿ 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 ಮೌನವಾಗಿ ಇಟ್ಟುಕೊಳ್ಳದೆ ಬಾಯಿಂದ ಅರಿಕೆ ಮಾಡುತ್ತಾನೆ ಇರಬೇಕು. ಇದು ಕರ್ತನು ನನಗೆ ಕೊಟ್ಟಂತ ವಾಗ್ದಾನ ಎಂಬುದಾಗಿ.